ಚಾಣಕ್ಯ ನೀತಿ. ಚಾಣಕ್ಯ ಅವರಿಂದ ಕಲಿಯಬೇಕಾದಂತಹ ತುಂಬ ಲೆಸನ್ಗಳಿದ್ದಾವೆ, ಪಾಠಗಳಿವೆ. ಅದರಲ್ಲಿ ಒಂದನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ಅವರ ನೀತಿನ ಯಶಸ್ವಿ ಜನರು ಇಂಪ್ಲಿಮೆಂಟ್ ಮಾಡ್ಕೊಂಡಿರ್ತಾರೆ, ಆದರೆ ಹೇಳಲ್ಲ. ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀವಿ ಅಂತ ಎಲ್ಲೂ ಹೇಳಲ್ಲ. ಯಾಕಂದರೆ ಚಾಣಕ್ಯರ ಸೂತ್ರಗಳಲ್ಲಿ ಇದು ಒಂದು ಏನಂದರೆ, ಮನಸ್ಸಿನಿಂದ ಯೋಜಿಸಿದ ಕಾರ್ಯವನ್ನು ವಾಣಿಯಿಂದ ಪ್ರಕಟಿಸದೆ ಉತ್ತಮ ರೂಪದಲ್ಲಿ ಫಲಿಸಲು ಯೋಚಿಸಬೇಕು. ಮೌನವಾಗಿದ್ದು ಅದನ್ನು ಕಾರ್ಯರೂಪಕ್ಕೆ ತರಬೇಕು. ನಿಮ್ಮ ಗುರಿ, ಆಸೆ, ಬಯಕೆ ಯಾರಿಗೂ ಹೇಳಬಾರ್ದು. ಅದನ್ನು ಮನಸ್ಸಲ್ಲೇ ಗುಪ್ತವಾಗಿಟ್ಕೊಂಡು ಅದ್ರ ಮೇಲೆ ಕೆಲಸ ಮಾಡ್ತಾ ಬರಬೇಕು. ಏನಾಗ್ತದೆ ಹೇಳ್ಕೊಂಡ್ರೆ ಏನಾಗ್ತದೆ? ಮಾಡರ್ನ್ ಸೈನ್ಸ್ ಪ್ರಕಾರ ಏನಾಗ್ತದೆ ಅಂದರೆ, ನಾವು ನಮ್ಮ ಆಸೆನ, ಗುರಿನ ಈ ರೀತಿ ಮಾಡ್ತೀನಿ ಅಂತ ಹೇಳ್ಕೊಂಡಾಗ ಡೊಪಮೈನ್ ಕೆಮಿಕಲ್ ರಿಲೀಸ್ ಆಗ್ತದೆ. ನಮಗೆ ಒಳ್ಳೆ ಫೀಲ್ ಬರ್ತದೆ. ಸೊ ನಾವು ಈ ಎಕ್ಸೈಟ್ಮೆಂಟಲ್ಲಿ ಹೇಳ್ಕೊಳ್ತಾ ನಮ್ಮ ಡೊಪಮೈನ್ ಕಡಿಮೆ ರಿಲೀಸ್ ಆಗ್ತಾ ಬರ್ತದೆ. ಅಂದರೆ ನಾವು ಜೋಶಲ್ಲಿ ಏನು ಮಾಡಬೇಕಂತ ಇದ್ದೀವೋ ಆ ಫೈರ್ ಇರಲ್ಲ, ಒಳಗಡೆಯಿಂದ ಆ ಬೆಂಕಿ ಇರಲ್ಲ. ಯಾಕಂದರೆ ಆ ಉತ್ಸಾಹ ಏನಿರುತ್ತಲ್ಲ, ಡೊಪಮೈನ್ ರಿಲೀಸ್ ಆದಾಗ ಅದು ಡೌನ್ ಆಗ್ತಾ ಬರುತ್ತೆ. ಹಾಗಾಗಿ ನಮ್ಮ ಸೀಕ್ರೆಟ್ಸ್ನ ಹೇಳಬಾರ್ದು. ಹೇಳ್ಕೊಂಡೇ ನಾವು ಸಮಾಧಾನ ಮಾಡ್ಕೊಂಡಿರ್ತೀವಿ. ಏನೋ ಅಚೀವ್ ಮಾಡಿಬಿಟ್ಟಿದ್ದೀವಿ ಅನ್ನೋ ಫೀಲಿಂಗ್ ಬರುತ್ತೆ. ಇನ್ನು ಅಚೀವ್ ಮಾಡೋದೇನು, ಆ ಫೀಲಿಂಗ್ ಬಂತಲ್ಲ. ಹಾಗಾಗಿ ನಾವು ಆ ಫೀಲ್ನ ವ್ಯಕ್ತಪಡಿಸಬಾರ್ದು, ಅದನ್ನು ಗುಟ್ಟಾಗಿಟ್ಕೊಳ್ಬೇಕು. ಅದರ ರಿಸಲ್ಟ್ ಬರುತ್ತಲ್ಲ, ಆವಾಗ ಅದನ್ನು ಎಂಜಾಯ್ ಮಾಡಬೇಕು. ಆವಾಗಲೇ ಅದರ ಒಂದು ನಿಜವಾದ ಆನಂದ ಸಿಗೋದು. ಇದು ಈಗಿನ ವಿಚಾರ ಆಯಿತು. ಇದನ್ನು ಚಾಣಕ್ಯ ಆವಾಗಲೇ ಹೇಳಿದರು. ಅವರು ಯಾವ ಉದ್ದೇಶದಿಂದ ಹೇಳಿರ್ಬೋದು ಅದನ್ನು ನೋಡೋಣ. ನಿಮ್ಮ ಗುರಿ, ಉದ್ದೇಶ ಯಾರಿಗೂ ಹೇಳಬೇಡಿ. ಯಾಕೆ ಹೇಳಿರ್ಬೋದು ಅಂದರೆ, ನಿಮ್ಮ ಜೊತೆ ಯಾರ್ಯಾರಿದ್ದಾರೋ, ಫ್ರೆಂಡ್ಸ್ ಆಗಿರ್ಬೋದು, ರಿಲೇಷನ್ ಆಗಿರ್ಬೋದು, ಯಾರೇ, ಎಲ್ಲರೂ ನಿಮ್ಮ ಶುಭ ಚಿಂತಕರು ಆಗಿರಲ್ಲ. ಎಲ್ರಿಗೂ ವಿವೇಕ ಇರಲ್ಲ, ಬುದ್ಧಿ ಇರಲ್ಲ. ಒಂದೊಂದು ಸಲ ನೀವು ಅವ್ರ ಹತ್ರ ನಿಮ್ಮ ಗುರಿ ಹೇಳಿದಾಗ, ನಿಮ್ಮ ಆಸೆನ ತೋಡ್ಕೊಂಡಾಗ ಅವ್ರು ನಿಮಗೆ ಡಿಮೊರಲೈಸ್ ಮಾಡ್ಬೋದು. ಇದು ನಿನ್ನ ಕೈಯಲ್ಲಿ ಆಗಲ್ಲ ಬಿಡು ಅನ್ಬೋದು, ನಿನಗಷ್ಟು ಟ್ಯಾಲೆಂಟ್ ಇಲ್ಲ ಅನ್ಬೋದು. ಅಂದರೆ ಡಿಮೋಟಿವೇಟ್ ಮಾಡೋವಂಥವ್ರು. ನಮ್ಮವರು ಒಬ್ಬರು ಮಾಡ್ಲಿಕ್ಕೆ ಹೋಗಿದ್ರು, ಅವ್ರ ಕೈಯಲ್ಲಿ ಆಗಿಲ್ಲ, ಇನ್ನು ನೀನು ಯಾವ ಲೆಕ್ಕ, ಈ ರೀತಿಯ ಮಾತುಗಳನ್ನು ಆಡ್ತಾರೆ. ನಿಮ್ಮ ಉತ್ಸಾಹನ ಕರಗಿಸ್ಬಿಡ್ತಾರೆ. ಕೆಲವರಂತೂ ಮಿತ್ರರ ಥರ ಎದುರಿಗೆ ತುಂಬ ಪ್ರೀತಿಯಿಂದ ಮಾತಾಡ್ತಾರೆ, ಹಿಂದಿನಿಂದ ಕೆಲಸಕ್ಕೆ ತೊಂದರೆ ಕೊಡ್ಲಿಕ್ಕೆ ನೋಡ್ತಾರೆ. ಹಾಗಾಗಿ ಒಂದು ಕೆಲಸ ಮಾಡಬೇಕು ಅಂತ ಯೋಚಿಸಿದ್ರೆ ಆ ಕೆಲಸ ಆಗೋಕ್ಕಿಂತ ಮುಂಚೆ ಎಲ್ಲರ ಹತ್ರನೂ ಹೇಳ್ಕೊಂಡು ಬರಬಾರ್ದು. ಯಾಕಂದರೆ ಎಷ್ಟೇ ಕ್ಲೋಸ್ ಆದರೂ ಅತಿಯಾದ ವಿಶ್ವಾಸ ಇಟ್ಕೊಂಡು ನಮ್ಮ ರಹಸ್ಯಗಳನ್ನೆಲ್ಲ ಹೇಳ್ಕೊಂಡ್ಬಿಟ್ರೆ ಮುಂದೆ ಯಾವತ್ತಾದರೂ ಅವ್ರ ಜೊತೆ ಮನಸ್ತಾಪ ಬಂದಾಗ, ಅಥವಾ ಅವರು ಕೋಪಗೊಂಡಾಗ, ಅಥವಾ ಅವ್ರೇನು ಹೇಳ್ತಾರೋ ನಾವು ಅದನ್ನು ಕೇಳಿಲ್ಲ ಅಂದಾಗ, ನಾವು ಅವ್ರಿಗೆ ಹೇಳಿದಂಥ ರಹಸ್ಯನ ಇತರರಿಗೆ ಹೇಳಿ ನಮಗೆ ಅವಮಾನ ಮಾಡ್ಬೋದು, ಹಿಂಸೆ ಗುರಿಪಡಿಸ್ಬೋದು. ಹೀಗೆ ನಿಮಗೆ ಎಕ್ಸ್ಪೀರಿಯನ್ಸ್ ಸಹ ಆಗಿರ್ತದೆ, ನನಗೂ ಆಗಿದೆ. ಹಾಗಾಗಿ ನಮ್ಮ ಗುಟ್ಟನ್ನು, ಅದರಲ್ಲೂ ನಿಮ್ಮ ವೀಕ್ನೆಸ್ ಏನಿದೆ, ಏನೇ ಇರಲಿ ಅದನ್ನು ಯಾರಿಗೂ ಹೇಳಬಾರ್ದು, ಎಷ್ಟೇ ಕ್ಲೋಸ್ ಆಗಿದ್ದರೂ ಸಹ. ಯಾಕಂದರೆ ನಿಮ್ಮ ದೌರ್ಬಲ್ಯನ ನೀವೇ ನಿಮ್ಮ ಬಾಯಿಂದ ಹೇಳಿಬಿಟ್ರೆ ಅದು ಸ್ಪ್ರೆಡ್ ಆಗಲಿಕ್ಕೆ ಜಾಸ್ತಿ ಸಮಯ ಹಿಡಿಯಲ್ಲ, ಸ್ಪ್ರೆಡ್ ಆಗುತ್ತೆ. ಅದೇ ರೀತಿ ನಿಮ್ಮ ಫೇಲ್ಯೂರ್ನ, ನಿಮ್ಮ ಫೈನಾನ್ಷಿಯಲ್ ಲಾಸ್ ಆಗಿದ್ದನ್ನು, ಸಾಲನ ಯಾರಿಗೂ ಹೇಳಬೇಡಿ. ಜೊತೆಗೆ ನಿಮ್ಮ ಸ್ಟ್ರಾಟಜಿನ, ನಿಮ್ಮ ತಂತ್ರ, ಸ್ಟ್ರೆಂತ್ ಏನಿದೆ ಅದನ್ನು ಯಾರಿಗೆ ಹೇಳಬಾರ್ದು. ಯಾಕಂದರೆ ಒಂದೊಂದು ಸಲ ನಮ್ಮ ಜೊತೆ ಎಲ್ಲ ಕೇಳ್ಕೊಂಬಿಡ್ತಾರೆ. ನೆಕ್ಸ್ಟು ಆ ತಂತ್ರ ಉಪಯೋಗಿಸ್ಕೊಂಡು ನಮಗೆ ಬೀಳಿಸುವ ಸಾಧ್ಯತೆ ಜಾಸ್ತಿ ಇರ್ತದೆ. ಹಾಗಾಗಿ ನಿಮ್ಮ ಸ್ಟ್ರೆಂತ್ ಏನಿದೆ ಅದನ್ನೂ ಹೇಳಬಾರ್ದು. ಇದ್ರ ಬಗ್ಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಯೋಚನೆ ಮಾಡಿದ್ರೆ, ನಾನೇನು ಹೇಳಿದ್ದೀನಿ ನಿಮ್ಮ ಲೈಫಲ್ಲಿ ಅದನ್ನು ಅನಲೈಸ್ ಮಾಡ್ಕೊಂಡು ನೋಡಿದ್ರೆ ಅರ್ಥ ಆಗ್ತದೆ. ಅರ್ಥ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.